ಒಂದು ಬಟಾಲಿಯನ್ ಗ್ರೂಪೇ ಸಿಕ್ಕಿದೆ ನನಗೆ ಇಲ್ಲಿ ಹರಿಹರದವ್ರಂತೆಲ್ಲ. ಇಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ. ಚೌಕಾಸಿ ಪ್ರವಾಸಿ ಜೈ ಶ್ರೀರಾಮ್. ವೆಲ್ಕಮ್ ಟು ಶ್ರೀ ಸಿಗಂದೂರು ಚೌಡೇಶ್ವರಿ ಟೆಂಪಲ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಚೌಕಾಸಿ ಪ್ರವಾಸಿ. ನಾನು ನಿಮ್ಮ ಹೇಮಂತ್ ನಾಯಕ. ಆ್ಯಸ್ ಯೂಶುವಲ್ ನಿಮಗೆ ತಮಿಳಿನಲ್ಲಿ ನೋಡಿರ್ತೀರಾ, ನಿಮ್ಗೆ ಗೊತ್ತಾಗಿರುತ್ತೆ. ನಾನು ಹೋಗ್ತಾ ಇರೋದು ಇವಾಗ ಸಿಗಂದೂರಿಗೆ. ಸ್ವಲ್ಪ ಟೈಮ್ ಜಾಸ್ತಿ ಇಲ್ಲ, ಇವಾಗ ತುಂಬ ಟೈಮ್ ಆಗಿದೆ. ಆಲ್ಮೋಸ್ಟ್ 10ಗೆ ಇವಾಗ ನಾನು ಹಂಸ ಹೋಟೆಲ್ ಹತ್ರ ಹೋಗಬೇಕು. ಹೋಟೆಲ್ ಹಂಸ ಎಲ್ಲೋ ಇದೆ, ಮೆಜೆಸ್ಟಿಕಲ್ಲಿದ್ದೀನಿ ನಾನು. ಇವಾಗ ಇಲ್ಲಿಂದ ಹೊರಡ್ಬಿಟ್ಟು ಬಸ್ ಹತ್ಕೊಂಡು ಮುಂದೆ ವೀಡಿಯೋ ಮಾಡಿ ಹಾಕ್ತೀನಿ. ನೋಡೋಣ ಅಲ್ಲಿ ಹೋಗ್ತಾ ನನಗೇನು ಮಾತಾಡಬೇಕು ಅಂತಲೂ ಅಷ್ಟೊಂದು ಗೊತ್ತಾಗ್ತಿಲ್ಲ, ಯಾಕೆಂದರೆ ಟೈಮ್ ಆಗಿದೆ. ಇನ್ನು 5 ಮಿನಿಟ್ಸ್ ಇದೆ ಅಷ್ಟೇ. 5 ಮಿನಿಟ್ಸ್ಗೆ ಬಸ್ ಹೊರಡುತ್ತೆ. ಅಲ್ಲಿಂದ ಹೊರಡಬೇಕು. ಬನ್ನಿ ಹೋಗೋಣ ಬಸ್ ಹತ್ರ. ನನಗೆ ಹೆಂಗೆ ಬಂದೆ ಅಂತಲೇ ಗೊತ್ತಿಲ್ಲ, ಅಷ್ಟು ಬೇಗ ಓಡಿ ಬಂದಿದ್ದೀನಿ. ಒಂದು 5 ಮಿನಿಟ್ಸಲ್ಲಿ ಮೆಟ್ರೋಯಿಂದ ಬಸ್ ಹತ್ಕೊಂಡು ಮೆಟ್ರೋಯಿಂದ ಇಳ್ಕೊಂಡು ಬಸ್ಸಿಗೆ ಹೋಗಿ 1-2 ಮಿನಿಟ್ಸ್ ಆಗಿದ್ರು ಕೂಡ ನಾನು ಬಸ್ ಮಿಸ್ ಆಗ್ತಾಯಿತ್ತು. ಅಷ್ಟು ಬೇಗ ಓಡಿ ಬಂದೆ. ರಾಯರೇ ಅಂತ ನೆನೆಸ್ಕೊಂಡು ಓಡಿ ಬಂದೆ. ರಾಯರ ಕೃಪೆಯಿಂದನೇ ನನ್ನ ಬಸ್ ಮಿಸ್ ಆಗಲಿಲ್ಲ ಇವತ್ತು. ಅವ್ರು ಹೇಳಿದ್ರು, ಸರ್ ಐ ಕಾಂಟ್ ವೆಯ್ಟ್ 10 ಮಿನಿಟ್ಸ್ ನಾನು ವೆಯ್ಟ್ ಮಾಡೋಕ್ಕಾಗಲ್ಲ ಅಂದರೆ. ಬೇಗ ಬಸ್ ಸಿಕ್ತು. ಆರಾಮಾಗಿ ಇದೇ ಮಾಡ್ಕೊಂಡು ಇವಾಗ ಬೆಂಗಳೂರು ಟು ತಾಳ್ಗುಪ್ಪ ಟು ಸಿಗಂದೂರು. ನಾವು ಇವಾಗ ಬೆಂಗಳೂರಿಂದ ಇವಾಗ 10 o'clock 10ಗೆ ಬಿಟ್ಟಿದೆ. ಇಲ್ಲಿಂದ ನಾವು ಇವಾಗ ಹೋಗ್ತಾ ಇರೋದು ತಾಳ್ಗುಪ್ಪ. ಮಾರ್ನಿಂಗ್ ತಾಳ್ಗುಪ್ಪದಲ್ಲಿ ಸಿಗೋಣ. ಹಾಯ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇವಾಗ ಟೈಮ್ ಬಂದು 5:15 ಕಾಲದ ನಾನು ಇಲ್ಲಿ ಬಂದಿದ್ದು. ಇಲ್ಲಿ ಬಂದೊಂದು 10 ಮಿನಿಟ್ಸ್ ಆಯಿತು ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಬಂದು ಇಳಿದಿರೋದು ಇವಾಗ ಸಾಗರ ಖಾಸಗಿ ಬಸ್ ನಿಲ್ದಾಣ. ನೀವು ಇಲ್ಲಿಂದ ನೋಡ್ಬೋದು, ನನ್ನ ಹಿಂದೆ ಇದೆ ಸಾಗರ ಖಾಸಗಿ ಬಸ್ ನಿಲ್ದಾಣ. ನಾನು ಬುಕ್ ಮಾಡಿದ್ದು ಟಿಕೆಟು ಬೆಂಗಳೂರು ಟು ತಾಳ್ಗುಪ್ಪ. ಆಮೇಲೆ ಹೋಗ್ತಾ ನಾನು ಚೆಕ್ ಮಾಡಿದೆ, ತಾಳ್ಗುಪ್ಪಗೆ ಹೋಗಿ ಮತ್ತೆ ನಾನು ರಿಟರ್ನ್ ಬರಬೇಕು. ಹಿಂಗೆ ಸಾಗರಾಗೆ ಬಂದು ಸಾಗರದಿಂದ ಸಿಗಂದೂರು ಹೋಗಬೇಕು. ಸುಮ್ಮನೆ ಡಬಲ್ ಖರ್ಚಾಗುತ್ತೆ ಅಂದ್ಬಿಟ್ಟು ಕಂಡಕ್ಟರ್ ನಾನು ಕೇಳಿದೆ. ಅವ್ರು ಹೇಳಿದ್ರು, ಇಲ್ಲ ಸರ್ ನೀವು ಸಾಗರದಲ್ಲಿ ಇಳ್ಕೊಳ್ಳಿ, ಸಾಗರದಿಂದ ನಿಮಗೆ ಇಲ್ಲಿಂದ ಪ್ರೈವೇಟ್ ಬಸ್ಸು ಗೌರ್ಮೆಂಟ್ ಬಸ್ಗಳು ತುಂಬ ಸಿಗ್ತವೆ, ಅಲ್ಲಿಂದ ನೀವು ಸಿಗಂದೂರು ಹೋಗ್ಬೋದು ಅಂತ ಹೇಳಿದ್ರು. ಇವಾಗ 5:15 ಆಗಿದೆ. 6:15ಗೆ ಫಸ್ಟ್ ಬಸ್ ಇದೆ. ಇನ್ನೊಂದು ಅರ್ಧ-ಮುಕ್ಕಾಲು ಗಂಟೆ ಆದಮೇಲೆ ಇಲ್ಲಿಂದ ಸಿಗಂದೂರು ಹೋಗಬೇಕು. ಬನ್ನಿ, ಸಿಗಂದೂರು ಹೋದ್ಮೇಲೆ ಅಲ್ಲಿ ಸಿಗೋಣ. ಆರಾಮಾಗಿ ಜರ್ನಿ ಮಾಡ್ಕೊಂಡು ಬಂದೆ. ನಿದ್ದೆ ಎಲ್ಲ ಆಗಿದೆ, ಹೋಗೋಣ. ಹೇಳ್ದಂಗೆ 1 hour ವೆಯ್ಟ್ ಮಾಡಿದೆ. 1 hour ವೆಯ್ಟ್ ಮಾಡಿದ್ದಕ್ಕೆ ಇವಾಗ ಬಸ್ ಬಂತು. ಇಲ್ಲ ನಾನು ಹಿಂದೆ ಅಲ್ಲಿ ಬ್ಲೂ ಕಲರ್ ಇದೆಯಲ್ಲ ಅದೇ 1 hour ಹೆಂಗೋಯ್ತು ಅಂತಲೇ ಗೊತ್ತಿಲ್ಲ. ಆಲಾಫ್ ಸಡನ್ ಮಳೆ ಕೂಡ ಬಂದ್ಬಿಡ್ತು ಇಲ್ಲಿ. ನಾನು ಇಲ್ಲಿ ಬಂದು ಒಂದು ಆಟೋ ಅಂಕಲ್ನ ಕೇಳಿದೆ, ಅಣ್ಣ ಮಳೆ ಏನಾದರೂ ಉಂಟಾ ಇಲ್ಲಿ ಅಂತ. ಸಾಗರದಲ್ಲಿ ಮಳೆ ಇಲ್ಲ ಅಂದರು. ಇಲ್ಲಿ ಒಂದು ಜಡಿ ಹಿಡಿದ್ಬಿಟ್ಟು ಹೋಗಿತ್ತು. ಒಂದು ಅರ್ಧ ಗಂಟೆ, ಒಂದು 20 ನಿಮಿಷ ಹೋಯಿತು ಮಳೆ. ಇವಾಗ ಇಲ್ಲಿಂದ ಹೊರಡಬೇಕು ಸಿಗಂದೂರು. ಇಲ್ಲಿಂದ ಸಾಗರದಿಂದ ಸಿಗಂದೂರು 33 ಕಿಲೋಮೀಟ್ರ್ ಇದೆ. ಬಸ್ ಇದೆ, ಬಸ್ ಹತ್ಕೊಂಡು ಹೋಗೋಣ ಬನ್ನಿ ಇವಾಗ. ಇದು ನಮ್ಮ ಬಸ್ಸು. ಶ್ರೀ ಕ್ಷೇತ್ರ ಕಾರಣಗಿರಿ ಸಿದ್ಧಿವಿನಾಯಕ ಹೊರಡ್ತಾ ಇದೆ. ಹೊರಡಲ್ಲ. Fire went out, lights went down. When you feel lost in your shadow, don't feel alone, don't scream so loud. We are living in this
this cruel world. ನಾವು ನೋಡ್ಕೊತ ಇವಾಗ ನಾವು ಬಂದಿದ್ದೀವಿ ಸಿಗಂದೂರು ಚೌಡೇಶ್ವರಿ ಟೆಂಪಲ್ಗೆ ಹೋಗುತ್ತೋ ಒಂದು ಲಾಂಚರ್ ಇದೆಯಲ್ಲ, ಆ ಲಾಂಚರ್ ಪಾಯಿಂಟ್ಗೆ. ಇದು ಸಾಗರದಿಂದ ಒಂದು 33 ಕಿಲೋಮೀಟ್ರ್ ಇದೆ ನಾವು ಈ ಪಾಯಿಂಟಿಗೆ ಬರಲಿಕ್ಕೆ. ನಾನು ಅಲ್ಲಿ 6:45 ಬಸ್ ಹತ್ತಿದ್ದು, 7:45 ಗಂಟೆ ತಗೊಂಡ್ರು. ಜರ್ನಿ ಮಾತ್ರ ಸೀನಿಕ್ ಆಗಿತ್ತು. ನನಗೆ ಯಾವುದೇ ರೀತಿ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, 1-2 ವೀಡಿಯೋ ರೆಕಾರ್ಡ್ ಮಾಡ್ಕೊಂಡೆ ಅಷ್ಟೇ. ಬಟ್ ನಾನು ಅದನ್ನು ಎಂಜಾಯ್ ಮಾಡ್ಕೊಂಡು ಬಂದೆ, ಚೆನ್ನಾಗಿತ್ತು. ಇಲ್ಲಿಂದ ನಾವು ಇವಾಗ ಹೋಗ್ಬೇಕಾಗಿರೋದು ಆ್ಯಕ್ಚುಯಲ್ ಟೆಂಪಲ್ಗೆ, ಕಸವಳ್ಳಿ ಅನ್ನೋ ಗ್ರಾಮ. ಅದು ಸಿಗಂದೂರು ಚೌಡೇಶ್ವರಿ ಟೆಂಪಲ್ ಇರೋದಲ್ಲೇ. ಇಲ್ಲಿಂದ ಇದು ನದಿ ಲಾಂಚರಿಂದ ಹೋಗಬೇಕು, ಫೆರಿ ಲಾಂಚರ್ ಅಂತ ಹೇಳಿದ್ರೆ ಅಲ್ಲಿಂದನೇ ಹೋಗಬೇಕು. ಒಂದು 8ರಿಂದ 12 ಕಿಲೋಮೀಟ್ರ್ ಇರ್ಬೋದು. ಟೋಟಲ್ ನಮಗೆ ಸಾಗರದಿಂದ ಕಸವಳ್ಳಿ ಗ್ರಾಮ ಸಿಗಂದೂರು ಚೌಡೇಶ್ವರಿ ಟೆಂಪಲ್ಗೆ ಟೋಟಲ್ ಡಿಸ್ಟೆನ್ಸ್ ಬಂದು 42 ಕಿಲೋಮೀಟರ್ಸ್. ನಾವು ಇವಾಗ ಒಂದು 90% ಕಂಪ್ಲೀಟ್ ಮಾಡಿದ್ದೀವಿ. ಇಲ್ಲಿಂದ ನಾವು ಹೋಗ್ಬೇಕಾಗಿರೋದು ಲಾಂಚರಲ್ಲಿ. ನಾನು ಹಿಂದೆ ನೋಡ್ಬೋದು ನೀವು, ಇಲ್ಲಿ ತುಂಬ ಜನ ಆಲ್ರೆಡಿ ಬಂದಿದ್ದಾರೆ. ಇಲ್ಲಿ ಹೋಗ್ಬೇಕು ನಾವು. ಇದನ್ನೇ ಈ ಲಾಂಚರ್ ಹತ್ಕೊಂಡು ಇವಾಗ ಅಲ್ಲಿಂದ ಹೋಗಬೇಕು. ಆಲ್ರೆಡಿ ತುಂಬ ಜನ ಬಂದಿದ್ದಾರೆ. ಒಂದು ಲಾಂಚರ್ ತುಂಬಿದೆ ಆಲ್ರೆಡಿ. ಮತ್ತು ನಾವು ಇವಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸೀ ಬ್ರಿಡ್ಜ್ ಇದೆಯಲ್ಲ ಒಂದು, ಇದು ಸಾರಿ ನಾಟ್ ಸೀ ಬ್ರಿಡ್ಜ್, ಇದನ್ನು ಕೇಬಲ್ ಬ್ರಿಡ್ಜ್ ಅಂತ ಹೇಳ್ತಾರೆ. ಇದು ಇವಾಗ ಕನ್ಸ್ಟ್ರಕ್ಟ್ ಆಗ್ತಾ ಇದೆ. ಆಲ್ಮೋಸ್ಟ್ ಒಂದು 3 ಇಯರಿಂದ ಕನ್ಸ್ಟ್ರಕ್ಟ್ ಆಗ್ತಾನೇ ಇದೆ. ಒಂದು 2.3 ಕಿಲೋಮೀಟರ್ಸ್ ಲೆಂತ್ ಇದೆ. ಇದು ಡೈರೆಕ್ಟು ಸಿಗಂದೂರು ಕನೆಕ್ಟ್ ಆಗುತ್ತೆ. ಒಂದು 600 crores ಪ್ರಾಜೆಕ್ಟ್ ಇದು. ಈ ಬ್ರಿಡ್ಜ್ ಸ್ಟಾರ್ಟ್ ಆದಮೇಲೆ ಈ ಲಾಂಚರ್ದು ವ್ಯವಸ್ಥೆ ಇರೋಲ್ಲ ಅಂತ ಹೇಳ್ತಿದ್ದಾರೆ. ಅದು ಸುಳ್ಳಂತೆ. ನಾನು ಕೇಳಿದೆ ಅಂದೇ ಇಲ್ಲಿ ಬಂದಾಗ ಕೇಳಿದೆ, ಇಲ್ಲ ಅದು ಲಾಂಚರೆಲ್ಲ ಇರುತ್ತೆ ಅಂತ ಹೇಳಿದ್ದಾರೆ. ಯಾರು ಹಂಗೆ ಅಂದ್ಕೊಂಡು ರಶ್ ಅಂದರೆ ಇದು ತುಂಬ ಜನ ಇಲ್ಲೇ ಬಂದು ಇದಾಗ್ಬಿಡ್ತಾರಲ್ಲ, ಏನಂದರೆ ಅದು ನಿಂತೋಗುತ್ತೆ, ಹೋಗಬೇಕು ಅಂದ್ಕೊಂಡು ಬಂದುಬಿಡ್ತಾರೆ. ಹಂಗೆ ಬರಬೇಡಿ, ಇರುತ್ತೆ, ಲಾಂಚರೆಲ್ಲ ಇರುತ್ತಂತೆ ಬ್ರಿಡ್ಜ್ ಓಪನ್ ಆದಮೇಲೂ ಕೂಡ. ಇಲ್ಲೆಲ್ಲಿ ಟಿಕೆಟ್ ತೊಗೋಬೇಕು ನನಗೆ ಗೊತ್ತಿಲ್ಲ. ಮೇ ಬಿ ಮುಂದೆನೇ ತೊಗೋಬೇಕಿತ್ತೇನೋ. ಆಲ್ರೆಡಿ ಆ ಲಾಂಚರ್ ತುಂಬ ಜನ ಹೋಗಿದ್ದಾರೆ, ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ನಾನು ಅಂದ್ಕೊಂಡಿದ್ದೆ ಇಲ್ಲಿ ಟಿಕೆಟ್ ಏನಾದ್ರು ತೊಗೊಂಡೋಗ್ಬೇಕು ಅಂತ. ಟಿಕೆಟ್ ಏನಿಲ್ವ ಅಂತ. ಆ ಟಿಕೆಟ್ ಇದೆ, ಪ್ರೈಸ್ ಇದೆ, ಒಬ್ಬರಿಗೆ 10 ರೂಪೀಸು. 10 ರೂಪೀಸ್ ಕೊಟ್ಬಿಟ್ಟು ನಾವು ಇಳಿಬೇಕಾದ್ರೆ ಅವರು ಟಿಕೆಟ್ ಅಂದರೆ ಅಮೌಂಟ್ ಇಸ್ಕೋತಾರೆ ಅಂತ. ಇಲ್ಲಿಂದ ಒಂದು 10 ನಿಮಿಷ ಜರ್ನಿ ಆಗುತ್ತೆ ಅಷ್ಟೇ. ಆ ಲಾಂಚರ್ ಹತ್ಕೊಂಡು ಇವಾಗ ಯಾವುದೇ ಥರ ಟಿಕೆಟ್ ತೊಗೊಳಂಗಿಲ್ಲ. ಅಲ್ಲಿ ಹೋಗಿ ಇಳಿಬೇಕಾದ್ರೆ ನಾವು ಅವ್ರಿಗೆ 10 ರೂಪೀಸ್ ಕೊಟ್ಬಿಟ್ಟು ಇಳಿಬೇಕು. ಬನ್ನಿ ಹೋಗೋಣ ಇವಾಗ ಒಳಗಡೆ. ಅಂದರೆ ಆ ಲಾಂಚರ್ ಹತ್ಕೊಂಡು ಅಲ್ಲಿಂದ ಸಿಗಂದೂರು ಟೆಂಪಲ್ಗೆ ಹೋಗೋದು. ನಾವು ಇವಾಗ ತಾನೇ ಲಾಂಚರಿಂದ ಇಳ್ಕೊಂಡು ಲಾಂಚರಿಂದ ಹತ್ಕೊಂಡು ಕಳಸವಳ್ಳಿ, ಮತ್ತು ಇದನ್ನು ಕಾಸವಳ್ಳಿ ಅಂತ ಅಂತಾರೆ, ಕಳಸವಳ್ಳಿ ಅನ್ನೋ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿಂದ ನಾವು ಇವಾಗ ಸಿಗಂದೂರು ಚೌಡೇಶ್ವರಿ ಟೆಂಪಲ್ಗೆ ಹೋಗಬೇಕು.
ನೀವು ನೋಡ್ಬೋದು ಆಲ್ರೆಡಿ ಲಾಂಚರ್ ಖಾಲಿ ಆಯಿತು. ಅದಾದ ತಕ್ಷಣ ಮತ್ತೆ ಇವಾಗ ಟೆಂಪಲಿಂದ ಆ ಕಡೆ ದಡಾಗೆ ಹೋಗೋರು ಎಲ್ಲ ಕಾರು ಎಲ್ಲನೂ ಮತ್ತೆ ಲಾಂಚರ್ಗೆ ತುಂಬಿಕೊಂಡು ಇಲ್ಲಿಂದ ಆ ಕಡೆ ಕರ್ಕೊಂಡು ಹೋಗ್ತಾರೆ. ನೀವು ನೋಡಿದ್ರಿ, ನಾವು ಜರ್ನಿ ಮಾಡಬೇಕಾದ್ರೆ ಅಲ್ಲಿಂದ ಬರಬೇಕಾದ್ರೆ ಆಲ್ಮೋಸ್ಟ್ ಒಂದು 300 - 400 ಆಲ್ಮೋಸ್ಟ್ ಒಂದು 500 ಪೀಪಲ್ ಇದ್ವಿ ಆ ಲಾಂಚರಲ್ಲಿ. 500 ಜನ ಇದ್ವಿ ಒಳಗಡೆ. ಅದ್ರ ಜೊತೆಗೆ ಒಂದು ದೊಡ್ಡದೊಂದು ಟ್ರ್ಯಾಕ್ಟರ್ ಕೂಡ ಇತ್ತು, ಒಂದು 3-4 ಕಾರ್ ಕೂಡ ಇತ್ತು. 3-4 ಕಾರು, ಒಂದು ಆಟೋ ಕಾರು ಎಲ್ಲನೂ ಎತ್ಕೊಂಡು ಅಲ್ಲಿಂದ ಆ ನೀರಿಂದ ನಮ್ಮನ್ನ ಕರ್ಕೊಂಡು ದಡ ಸೇರಿಸಿದ್ರಲ್ಲ, ಅದೇ ಒಂಥರ ಏನಂತ ಹೇಳೋದು, ನಂಗೆ ಮಾತೇ ಬರ್ತಾ ಇಲ್ಲ ಅದು ಹೇಳೋದಕ್ಕೂ ಕೂಡ. ಎಕ್ಸೆಪ್ಷನಲ್ ಅಂತ ಹೇಳ್ತೀವಲ್ಲ ಆ ಥರ ಅದು. ಇಲ್ಲಿರತಕ್ಕಂಥ ತಾಯಿಯ ಮಹಿಮೆ ಅದು, ಸಿಗಂದೂರು ಚೌಡೇಶ್ವರಿ ಮಹಿಮೆ ಅಂತಲೇ ನಾವು ಹೇಳ್ಬೋದು. ಯಾಕಂದರೆ ಅಷ್ಟು ಜನ ಮತ್ತು ಅಷ್ಟು ವೆಹಿಕಲ್ನೆಲ್ಲ ತಗೊಂಡು ಸೇಫಾಗಿ ಕರ್ಕೊಬಂದು ಇಲ್ಲಿಗೆ ಇಳಿಸಿದಾರಲ್ಲ, ಅದೇ ಒಂದು ದೊಡ್ಡ ಸಾಹಸ. ಅದಾಯಿತು, ಅಲ್ಲಿ ನೋಡ್ಕೊಂಡು ಅದೊಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕಿತ್ತು ನಾನು. ಎಸ್ಪೆಷಲಿ ನಾನು ಬಂದಿದ್ದೇನೆ ಸಿಗಂದೂರು ಚೌಡೇಶ್ವರಿಗೆ ಒಂದು ತಾಯಿ ದರ್ಶನ ಮಾಡಲಿಕ್ಕೆ, ಮತ್ತು ಆದಮೇಲೆ ಇದೊಂದು ಜರ್ನಿ ಬೇಕಿತ್ತು ನನಗೆ ಲಾಂಚರಲ್ಲಿ ಬರೋದು. ಅದೆರಡೂ ಮುಗೀತು. ಒಂದು ಏನು ಹೇಳ್ತಿಲ್ಲ, ಒಂದು ಬಕೆಟ್ ಲಿಸ್ಟ್ ನಂದೊಂದು ಕಂಪ್ಲೀಟ್ ಆಯಿತು ಅಂತ ಖುಷಿ ಆಯಿತು. ಇವಾಗ ಇಲ್ಲಿಂದ ಟೆಂಪಲ್ ಹೋಗಬೇಕು, ಬನ್ನಿ ಹೋಗೋಣ. ನಾನೇನೋ ನಡ್ಕೊಂಡು ಹೊರಟೋಗ್ಬೋದು, ಅಂದರೆ ಟೆಂಪಲ್ ಇಲ್ಲಿಂದ ಲಾಂಚ್ ಅಂತ ಇಳಿದ ತಕ್ಷಣ ನಡ್ಕೊಂಡು ಹೊರಟೋಗ್ಬೋದು ಅಂತ ಅಂದ್ಕೊಂಡೆ. ಬಟ್ ಅಲ್ಲಿ ನಾವು ನಡ್ಕೊಂಡು ಹೋಗೋಕ್ಕಾಗಲ್ಲ. ನನ್ನ ಪ್ರಕಾರ ನಾನು ಹಿಂದೆ ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಜೀಪ್ಗಳಿದೆ, ಆ ಜೀಪಿಂದ ಹತ್ಕೊಂಡು ಇಲ್ಲಿ ಅವರು ಬಾಡಿಗೆ ಕರ್ಕೊಂಡು ಹೋಗ್ತಾರೆ ಟೆಂಪಲ್ಗೆ ಹೋಗಬೇಕು ಅಂತ ನಾನು ಅಂದ್ಕೊಡ್ತೀನಿ. ಗೊತ್ತಿಲ್ಲ, ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ವೀಡಿಯೋ ಮಾಡ್ಕೊಂಡು ಹೋಗಿ ಅಲ್ಲಿ ಕೇಳ್ಕೊಂಡು ಅಲ್ಲಿಂದ ಹತ್ಕೊಂಡು ಹೋಗಬೇಕು. ಮೇ ಬಿ ನನಗೆ ಅನಿಸೋ ಪ್ರಕಾರ ಪ್ರೈವೇಟ್ ವೆಹಿಕಲಲ್ಲಿ ಬಂದರೆ ನಾವು ಹೋಗ್ಬೋದು. ಇಲ್ಲಾಂದರೆ ನೀವೇನಾದರೂ ನಂತರ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡಿಕೊಂಡು ಬಸ್ಸಲ್ಲಿ ಬಂದಾದಮೇಲೆ ನೀವು ಇಲ್ಲಿಂದ ಲಾಂಚರಿಂದ ಇಲ್ಲಿ ರೀಚ್ ಆದಮೇಲೆ ಈ ಐಲ್ಯಾಂಡ್ಗೆ ಇಲ್ಲಿಂದ ನೀವು ಈ ಥರ ನಾನಿಂದ ಇದೆಯಲ್ಲ ಈ ಥರ ಜೀಪ್ಗಳಲ್ಲಿ ಹತ್ಕೊಂಡು ಹೋಗ್ಬೇಕು, ಎಲ್ಲ ಹೋಗ್ತಾ ಇದ್ದಾರೆ. ಹಂಗೆ ಇಲ್ಲಿಂದ ನಾವು ಈ ಥರ ಜೀಪಲ್ಲಿ ಹೋಗಬೇಕು. ಒಬ್ರಿಗೆ 30 ರೂಪಾಯಿ. ಇಲ್ಲಿಂದ 30 ರೂಪಾಯಿ ಕೊಟ್ಟರೆ ನಾವು ಈ ಲಾಂಚರ್ ಪಾಯಿಂಟಿಂದ ಟೆಂಪಲ್ಗೆ ಹೋಗ್ಬೋದು. ಒಬ್ಬರನ್ನ ಕರ್ಕೊಂಡು ಹೋಗ್ತಾರೆ. ಅಂದರೆ ನಾವು ಇಲ್ಲಿ ಮಾತಾಡ್ಕೊಂಡ್ರೆ ಒಬ್ರಿಗೆ 30 ರೂಪೀಸ್ ಅಲ್ಲ, 30 ಅಲ್ಲ, 30 ರೂಪಾಯಿ ಒಬ್ರಿಗೆ. ಇಲ್ಲಿಂದ ನಾವಿವಾಗ ಟೆಂಪಲ್ ಹೋಗೋಣ, ಬನ್ನಿ. Fire went out, lights went down. When you feel lost in your shadow, don't feel alone, don't scream so loud. We are living in this cruel world. Broken but strong, gotta move on. You're not a bakery of life. Equip my soul, find the real gold. I'll fulfill what I started. ಅಂತೂ ಇಂತೂ ಫೈನಲಿ ರೀಚ್ ಆಗಿದ್ದೀನಿ ಸಿಗಂದೂರು ಚೌಡೇಶ್ವರಿ ಟೆಂಪಲ್ಗೆ. ನನಗೆ ಇಲ್ಲಿ ಬರ್ತಾ ಅಲ್ಲಿ ಫೆರಿ ಪಾಯಿಂಟ್ ಎಲ್ಲ, ಅಂದರೆ ಆ ಲಾಂಚರಿಂದ ಅಲ್ಲಿಂದ ಬಂದಾದಮೇಲೆ ತಿರ್ಗಿ ಅಲ್ಲಿಂದ ಈ ಥರ ಟ್ಯಾಕ್ಸಿ ಮಾಡ್ಕೊಂಡು ಬಂದಾದಮೇಲೆ ನನಗೆ ಇಲ್ಲಿ ಎಂಟ್ರೆನ್ಸ್ ಆಗ್ದ ತಕ್ಷಣ ನಂಗೆ ಒಂದು ಟೆಂಪಲ್ ನೆನಪಾಯ್ತು. ಯಾವುದೋ ನೀವು ಇಲ್ಲಿ ನೋಡ್ಬೋದು ಬ್ಯಾಕ್ಗ್ರೌಂಡೆಲ್ಲ, ನೀವು ಇದು ಪಾರ್ಕಿಂಗ್ಗೆ ಇಷ್ಟೊಂದು ಸ್ಪೇಸಿಯಸ್ ಆಗಿದೆ ಜಾಗ ಇದು. ಈ ಜಾಗ ನೋಡಿದ್ರೆ ನಂಗೆ ನೆನಪಾಗ್ತಿರೋದು ನಾನು ಕಮಲಶಿಲೆ ಹೋಗಿದ್ದಲ್ಲ, ಆ ಕಮಲಶಿಲೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಟೆಂಪಲ್, ಅದೇ ನೆನಪಾಗ್ತಾ ಇದೆ. ಮತ್ತು ಟೆಂಪಲ್ ಕೂಡ ಇಲ್ಲಿ ಒಂದು ಸ್ವಲ್ಪ ಕೆಳಗಡೆ ಇದೆ ಅನ್ಕೋತೀನಿ ನಾನು, ಡೌನಲ್ಲಿ ಇದೆ ಅನ್ನೋ ಥರ. ಸೇಮ್ ಕಮಲಶಿಲೆ ಹೆಂಗಿದೆ ಅದೇ ಫೀಲ್ ಆಗ್ತಿದೆ ನನಗೆ. ಇಲ್ಲಿರೋ ವಾತಾವರಣ ಮತ್ತು ಈ ಪಾರ್ಕಿಂಗ್ ಸ್ಪೇಸು ನೀವು ನೋಡಿದ್ರೆ ತುಂಬ ದೊಡ್ಡದಾಗಿದೆ. ಎಷ್ಟು ಗಾಡಿಗಳು ಬಂದು ನಿಂತ್ಕೋಬೋದು, ಅಷ್ಟು ದೊಡ್ಡದಾಗಿದೆ. ಮತ್ತು ಟೆಂಪಲ್ ಕೂಡ ಸ್ವಲ್ಪ ಡೌನಲ್ಲಿ ಹೋಗ್ಬೇಕು, ಕೆಳಗಡೆ ಹೋಗಬೇಕು, ಇಳಿದ್ಬಿಟ್ಟು ಹೋಗಬೇಕು. ಸೇಮ್ ನನಗೆ ನೆನಪಾಗ್ತಿರೋದು ಕಮಲಶಿಲೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಹೋಗಿದ್ನಲ್ಲ, ನೀವು ನಮ್ಮ ವಿಡಿಯೋ ನೋಡಿರ್ಬೋದು. ಉಡುಪಿ ಸೀರೀಸಲ್ಲಿ ಹಾಕಿದೆ ನಾನು. ಉಡುಪಿ ಸೀರೀಸಲ್ಲಿ ಹೋಗಿದ್ದಾಗ ನಾನು ಕಮಲಶಿಲೆ ಹೋಗಿದ್ದೆ, ಅದ್ರದ್ದು ವಿಡಿಯೋ ಹಾಕಿದೆ. ಅದೇ ನೆನಪಾಗ್ತಿದೆ, ಕಮಲಶಿಲೆ ಹೆಂಗಿತ್ತು ಹಂಗೆ ಅದೇ ಥರ ಫೀಲ್ ಆಗ್ತಿದೆ. ಟೆಂಪಲ್ ಕೂಡ ಒಂದು ಸ್ವಲ್ಪ ಕೆಳಗಿಳಿದ್ಬಿಟ್ಟು ಹೋಗಬೇಕು ಇಲ್ಲಿ. ಮತ್ತು ನಾನು ಇಲ್ಲಿ ಬರಬೇಕಾದ್ರೆ ನಮ್ಮ ಅಜ್ಜಿ ಕೇಳಿದೆ. ನಮ್ಮ ಅಜ್ಜಿ ಆಲ್ರೆಡಿ ಇಲ್ಲಿ ಬಂದಿದ್ದರು, ಸಿಗಂದೂರಿಗೆ ಬಂದಿದ್ದು. ಅವ್ರು ಕೇಳಿದೆ, ಅಮ್ಮ ಇಲ್ಲಿ ಎಲ್ಲದನ್ನು ಹೋದರೆ ಉಳ್ಕೊಳ್ಳೋದಲ್ಲ ಸ್ನಾನ ಮಾಡಲಿಕ್ಕೆ ಏನಾದರೂ ಜಾಗ ಇದೆ ಅಂತ. ಅವ್ರು ಹೇಳಿದ್ರು ಟೆಂಪಲ್ ಹಿಂದ್ಗಡೆನೇ ಹೋಗು, ಅಲ್ಲೆಲ್ಲ ಇದ್ದಾವೆ ಅಂತ ಹೇಳಿದ್ರು. ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಬಂದಿರೋದು, ಖುಷಿ ಇದೆ. ಬನ್ನಿ ಹೋಗೋಣ. ಇವಾಗ ನಾನು ರಾತ್ರಿ ಸ್ನಾನ ಮಾಡ್ಕೊಬಂದೆ, ಬಟ್ ಇವಾಗಲೂ ಸ್ನಾನ ಮಾಡಬೇಕು. ಜರ್ನಿ ಎಲ್ಲ ಮಾಡಿದ್ದೀನಿ, ಸ್ವೆಟ್ ಆಗಿರುತ್ತೆ.
ಹೋಗೋಣ ಇವಾಗ. ಇಲ್ಲೆಲ್ಲ ಒಂದು ಕಡೆ ನಮ್ಮ ಸ್ಲಿಪ್ಪರೆಲ್ಲ ಬಿಟ್ಬಿಟ್ಟು ಸ್ನಾನಕ್ಕೆ ಎಲ್ಲಿ ಅಂತ ಕೇಳಿಕೊಂಡು ಹೋಗಬೇಕು. ನಾವಿರೋದು ಇವಾಗ ಕಳಸವಳ್ಳಿ ಕಾಸವಳ್ಳಿ ಏನೇನೋ ಹೆಸರುಗಳು ಕರೀತಾರೆ. ಕಳಸವಳ್ಳಿ ಅಂತ ಈ ಹಳ್ಳಿ ಹೆಸರು. ಅಲ್ಲಿರೋದು ಸಿಗಂದೂರು ಚೌಡೇಶ್ವರಿ ಟೆಂಪಲ್. ಬನ್ನಿ ಹೋಗೋಣ ಇವಾಗ. ಅವಾಗಿಂದ ಬನ್ನಿ ಅಂತ ಅಂತಾನೇ ಇದ್ದೀನಿ. ಬಂದಾಗಿದೆ, ಒಳಗಡೆ ಹೋಗಬೇಕು ದರ್ಶನಕ್ಕೆ. ಇಲ್ಲಿ ಸ್ಲಿಪ್ಪರ್ ಬಿಟ್ಟು ಹೋಗೋಣ. ಹಾಯ್. ಇನ್ನೊಂದೇನು ಖುಷಿ ಅಂತ, ಟೆಂಪಲ್ ಒಳಗಡೆ ಬರ್ತಾ ಇರೋದಾಗ್ರೇ ಸಬ್ಸ್ಕ್ರೈಬರ್ ಆದರು. ನೀವು ನೋಡ್ಬೋದು ಇಲ್ಲಿ ಹಿಂದ್ಗಡೆ ಹೋಗಿ ನಿಂತಿದ್ದಾರೆ, ಅಷ್ಟು ಜನ ಸಬ್ಸ್ಕ್ರೈಬರ್ ಆದರು. ವೀಡಿಯೋ ಮಾಡೋಕ್ಕಾಗಲಿಲ್ಲ, ಪರವಾಗಿಲ್ಲ. ಅವರೇ ಹೇಳಿದ್ರು, ಅಣ್ಣ 6 ಜನ ಇದ್ದೀವಿ, 6 ಜನ ಕೂಡ ಸಬ್ಸ್ಕ್ರೈಬ್ ಆಗ್ತೀವಿ ಅಂತ. 6 ಜನ 1 ಜನ ಎಷ್ಟು ಜನ ಸಬ್ಸ್ಕ್ರೈಬರ್ ಆಗಿದ್ರೆ ಸಾಕು. 499 ಇವಾಗ, ಇನ್ನೊಬ್ಬ ಆದರೆ 500 ಆಗುತ್ತೆ ಸಬ್ಸ್ಕ್ರೈಬರ್ಸು. ಸ್ಲಿಪ್ಪರ್ ಬಿಡೋಕ್ಕಿಂತ ಮುಂಚೆ ಇವಾಗ ನಾವು ಸ್ನಾನ ಮಾಡೋಕ್ಕೆ ಹೋಗಬೇಕು. ಇಲ್ಲಿ ಸ್ನಾನ ಮಾಡಲಿಕ್ಕೆ ಇಲ್ಲಿ ಮೇಲೆ ಹೋಗಬೇಕು ಅಂತ ಹೇಳಿದ್ರು. ಇಲ್ಲಿ ಬಸ್ ಸ್ಟಾಪಿಂದ ಸ್ವಲ್ಪ ಮೇಲೆ ಹೋದರೆ ನಿಮಗೆ ಟಾಯ್ಲೆಟ್ ಇದೆ ಅಂತ, ಅಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿಂದ ದರ್ಶನ. ಬನ್ನಿ ಹೋಗೋಣ ಇವಾಗ ಸ್ನಾನ ಮಾಡಲಿಕ್ಕೆ. ನೀವೆಲ್ಲ ಇಲ್ಲ, ನಾನೊಬ್ಬನೇ. ನೀವೇನಾದರೂ ಸಿಗಂದೂರು ಬಂದಾಗ ಸ್ನಾನ ಮಾಡಲಿಕ್ಕೆ ಹೋಗಬೇಕು ಅಂದರೆ ಇಲ್ಲಿ ದೇವಸ್ಥಾನ ಮುಂದೆ ಇದೆಯಲ್ಲ, ದೇವಸ್ಥಾನದ ಹಿಂಭಾಗನೇ ಸ್ವಲ್ಪ ಇಲ್ಲೊಂದು ಈ ಥರ ಹತ್ಕೊಂಡು ಹೋಗ್ಬೇಕು. ಇಲ್ಲಿ ಹೋದರೆ ಇಲ್ಲಿ ಮೇಲ್ಗಡೆ ಹೋದರೆ ನಿಮಗೆ ವಾಶ್ರೂಮ್ ಸಿಗ್ತವೆ. ಸ್ನಾನ ಮಾಡಲಿಕ್ಕೆ ಫ್ರೆಶ್ ಆಗಿಬಿಟ್ಟು ದರ್ಶನಕ್ಕೆ ಹೋಗ್ಬೋದು. ನಾನು ಸಂಡೇ ತುಂಬ ಜನ ಇರ್ತಾರೆ ಅಂದ್ಕೊಂಡಿದ್ದೆ, ಬಟ್ ಅಷ್ಟೊಂದು ಜನ ಏನಿಲ್ಲ. ಮತ್ತು ಇನ್ನೊಂದು ವಿಷಯ, ನಾನಿಲ್ಲಿ ಇವತ್ತು ಸಂಡೇ ಸ್ಪೆಷಲಿ ಸಿಗಂದೂರಿಗೆ ಬರ್ತೀನಿ ಅನ್ನೋ ಥಾಟು ಕೂಡ ಇರಲಿಲ್ಲ. ನಾನು ಸಿಗಂದೂರಿಗೆ ಬರಬೇಕು. ಎಷ್ಟೊಂದು ಸರಿ ನಾವು ಪ್ಲ್ಯಾನ್ ಮಾಡ್ತೀವಲ್ವ, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗಬೇಕು ಅಂದರೆ ಒಂದು ವಾರ ಅಟ್ಲೀಸ್ಟ್ ಒಂದು 15 ಡೇಸ್ ಆದರೂ ಪ್ಲ್ಯಾನ್ ಮಾಡಿಕೊಂಡು ಬಸ್ಸೆಲ್ಲ ಬುಕ್ ಮಾಡಿಕೊಂಡು ಟಿಕೆಟ್ ಎಲ್ಲ ಬುಕ್ ಮಾಡಿಕೊಂಡು ಅಲ್ಲಿ ಹೋಗ್ತೀವಿ ಅಂತ. ಬಟ್ ನಂದು ಆ ಪ್ಲ್ಯಾನ್ ಇರಲೇ ಇಲ್ಲ. ಏನಕ್ಕೆ ಅಂದರೆ ನಾನು ಇವತ್ತೇನಾದರೂ ನಮ್ಮ ಪ್ಲ್ಯಾನ್ ಪ್ರಕಾರ ಎಕ್ಸಿಕ್ಯೂಟ್ ಆಗಿದ್ದರೆ ನಾವಿರ್ತಾಯಿದ್ವಿ ತಿರುಪತಿಗೆ ಹೋಗೋ ಪ್ಲ್ಯಾನ್ ಇತ್ತು ನಮಗೆ. ತಿರುಪತಿಗೆ ಲಾಸ್ಟ್ ಒಂದು 20 ಡೇಸ್ ಬ್ಯಾಕ್ ಹೋಗಿದ್ವಿ ನಾನು ನನ್ನ ಫ್ರೆಂಡೆಲ್ಲ. ಅಲ್ಲಿಂದ ಹೋಗಿ ಬಂದಮೇಲೆ ನಾವು ಆರ್ಕೆ ಕಟ್ಕೊಂಡಿದ್ವಿ, ಅಂದರೆ RCB ಏನಾದರೂ ವಿನ್ ಆದರೆ ತಿರುಪತಿಗೆ ಬರ್ತೀವಿ ಅಂತ. ತಿರುಪತಿಗೆ ನೆನ್ನೆ ಹೋಗಬೇಕಿತ್ತು, 1-2-3 ಜನ ಬರೋಕ್ಕಾಗಲಿಲ್ಲ. ಆದ ಕಾರಣದಿಂದ ನಾನು ತಿರುಪತಿಗೆ ಹೋಗಲಿಲ್ಲ. ತಿರುಪತಿಗೆ ಹೋಗದಿದ್ದಕ್ಕೆ ನಾನು ಸ್ಯಾಟರ್ಡೆ ಅಲ್ಲ, ಫ್ರೈಡೇ ನೈಟು ನಾನು ಟಿಕೆಟ್ ಬುಕ್ ಮಾಡಿದ್ದು ಇಲ್ಲಿಗೆ ಸಿಗಂದೂರಿಗೆ. ಅದೇ ನಾನು ಹೇಳ್ತೀನಲ್ಲ, ಯಾವುದಾದ್ರು ಟೆಂಪಲ್ ನಾವು ಬರಬೇಕು ಅಂದರೆ ನಾವು ಬರಲ್ಲ, ಅದು ದೇವ್ರು ಕರೆಸ್ಕೋಬೇಕು. ನಾನು ಎಷ್ಟೋ ದಿನದಿಂದ ಅನ್ಕೋತಾ ಇದ್ದೆ, ನಾನು ಸಿಗಂದೂರು ಬರಬೇಕು. ಇವತ್ತು ಆ ಕಾಲ ಕೂಡ ಬಂದಿದೆ, ಅದಕ್ಕೆ ಸಿಗಂದೂರು ಬಂದಿದ್ದೀನಿ. ಬನ್ನಿ ಹೋಗೋಣ ಇವಾಗ. ಸ್ವಲ್ಪ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿಬಿಟ್ಟು ದರ್ಶನ ಮಾಡ್ಕೊಂಡು ಆಮೇಲೆ ಮಿಕ್ಕಿದ ವಿಷಯಗಳ ಬಗ್ಗೆ ಮಾತಾಡೋಣ. ಹಾಂ ಹೌದು, ಮಡಿ ಆಯಿತು. ಇವಾಗ ಗುಡಿಗೆ ಹೋಗಬೇಕು. ಸ್ನಾನ ಆಯಿತು, ಸ್ನಾನ ಆಗಿ ದರ್ಶನಕ್ಕೆ ಹೋಗ್ಬೇಕು. ಇಲ್ಲಿ ಸ್ವಲ್ಪ ಜನ ಫ್ರೆಂಡ್ ಆದರು, ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋತೀನಿ. ನಂಗೆ ಆ ಥಾಟ್ ಹೊರಟೋಗಿದೆ. ಫಸ್ಟು ಟೆಂಪಲ್ಗೆ ಹೋಗ್ಬೇಕಾದಾಗ ನನಗೆ ಎಲ್ಲರೂ ಆಚೆ ಬಂದಾಗ ಸಬ್ಸ್ಕ್ರೈಬ್ ಮಾಡಿಸ್ಕೋಬೇಕು ಅನ್ನೋ ಒಂಥರ ಏನೋ ಒಂದು ದಿಗ್ಲಿರ್ತಾ ಇತ್ತು. ಇವಾಗ ಅದಿಲ್ಲ. ಮಾಡಿದ್ರೆ ಮಾಡ್ಕೊಳ್ಳಿ, ಮಾಡಿದ್ರೆ ಇಲ್ಲ. ದರ್ಶನ ಮಾಡಬೇಕು, ವಿಡಿಯೋ ಮಾಡಿ ಹಾಕಬೇಕು. ಒಂಥರ 9:15 ಇವಾಗ ಸಮಯ, 9:15 ಆಗಿದೆ. ಇಲ್ಲಿ ಬೇಗ ದರ್ಶನ ಮಾಡಿದ್ರೆ ಜೋಗ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಜೋಗ ಹೋಗೋಣ, ಬನ್ನಿ ಹೋಗೋಣ. ಸ್ನಾನ ಎಲ್ಲ ಆಗಿದೆ. ದರ್ಶನ ಮಾಡಿಕೊಂಡು ಇಲ್ಲೇ ದಾಸೋಹ ಇದೆ ಅಂತ ಹೇಳಿದ್ದಾರೆ. ದಾಸೋಹದಲ್ಲಿ ಊಟ ಮಾಡಿಕೊಂಡು ಒಂದು 12 ಗಂಟೆ ಅಷ್ಟೊತ್ತು ಬಿಟ್ಟರು ಕೂಡ ನಾನು ಇಲ್ಲಿಂದ ಸಾಗರ ಹೋಗಿ ಸಾಗರದಿಂದ ಜೋಗ ಹೋಗ್ಬೋದು. ನೋಡೋಣ ಹೆಂಗಾಗುತ್ತೆ. ದರ್ಶನ ಎಲ್ಲ ಆದಮೇಲೆ ಅಲ್ಲಿಂದ ಸಾಗರ ಹೋಗಿ ಅಲ್ಲಿಂದ ಜೋಗ ಫಾಲ್ಸ್ ಹೋಗಬೇಕು. ಸಿಗೋಣ, ಬಾಯ್.